ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಶಾಸಕರ ಭಿನ್ನಾಭಿಪ್ರಾಯ. ಸುರ್ಜೇವಾಲಾ ಈಗಾಗಲೇ 2ನೇ ದಿನದ ಒಂದು 1-to-1 ಸಭೆಯನ್ನು ಆರಂಭ ಮಾಡಿದ್ದಾರೆ. ದಿನಕ್ಕೆ 14 ಅಥವಾ 15 ಈ ಥರದ ಸಂಖ್ಯೆಗಳ ಅನುಗುಣವಾಗಿ ಶಾಸಕರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ತಮ್ಮ ಮನದಾಳದಲ್ಲಿನ ನೋವಾಗಿರ್ಬೋದು, ಜೊತೆಗೆ ಅವರಿಗೆ ಆಗಿರುವಂಥ ಅನ್ಯಾಯ, ಸರ್ಕಾರದಿಂದ ಅನುದಾನ ಸಿಕ್ಕಿದೆಯಾ ಇಲ್ವಾ, ಏನಿದೆ ಅದನ್ನು ಸುರ್ಜೇವಾಲಾ ಮುಂದೆ ಹೇಳ್ತಾ ಇದ್ದಾರೆ. ಹೈಕಮಾಂಡೇ ಇವರ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಮದ್ದರಿಲಿಕ್ಕೆ ಬಂದಿದೆ. 1-to-1 ಮೀಟಿಂಗ್ ಜೋರಾಗಿದೆ. ಶಾಸಕ ರಾಜು ಕಾಗೆ, ನಂಜೇಗೌಡ, ಮಾಲೂರು ನಂಜೇಗೌಡ ಹ್ಯಾರಿಸ್ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜು ಕಾಗೆ ಹೇಳಿದ್ದಾರೆ, ನನ್ನ ನೋವುಗಳನ್ನು ಹೇಳಿಕೊಳ್ತೀನಿ. ಅವರು ನಿನ್ನೆ ಬರಬೇಕಾಗಿತ್ತು, ಬಂದಿರಲಿಲ್ಲ. ಅವ್ರದ್ದೇನೋ ಒಂದು ಸಭೆ ಇತ್ತು, ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು ಬೆಳಗಾವಿಯಲ್ಲಿ, ಹಾಗಾಗಿ ಬಂದಿರಲಿಲ್ಲ. ಇನ್ನು ಅವರು ಕೂಡ ಅಷ್ಟೇ BR ಪಾಟೀಲ್ ನಂತರದ ಸ್ಥಾನದಲ್ಲಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರ ಹಾಕಿದ್ರಲ್ಲಿ ನಾನು ರಾಜೀನಾಮೆ ಕೊಡೋಕ್ಕೂ ಕೂಡ ರೆಡಿ ಅಂತ ಹೇಳಿದವರು ರಾಜು ಕಾಗೆ. ಆಮೇಲೆ ಅನುದಾನ ಅಂತರೂ ಸರ್ಕಾರದಿಂದ ಬರ್ತಾ ಇಲ್ಲ, ಆಡಳಿತ ಯಂತ್ರ ಕುಸಿದು ಹೋಗಿದೆ, ನೇರವಾಗಿ ಆರೋಪ ಮಾಡಿದರು. ನಂಜೇಗೌಡ ಕೂಡ ಅಷ್ಟೇ ಅನುದಾನದ ವಿಚಾರದಲ್ಲಿ ತಾರತಮ್ಯ ಆಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದರು. ಜೊತೆಗೆ ಅವರು ಮತ್ತೆ ಒಂದು ಉನ್ನತ ಸ್ಥಾನಕ್ಕಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರಂತೆ. ಸುರ್ಜೇವಾಲಾ ಮುಂದೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ರಾಜು ಕಾಗೆಯವರು ಏನು ಮಾಧ್ಯಮಗಳ ಮುಂದೆ ಹೇಳಿದ್ರೋ, ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು, ಅವುಗಳನ್ನೇ ಸುರ್ಜೇವಾಲಾ ಅವರು ಮುಂದೆ ಇಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಈಗ ನೋಡಿ, BR ಪಾಟೀಲ್ದು ಅಷ್ಟೇ ಆಯ್ತು. ನಿನ್ನೆ ಭ್ರಷ್ಟಾಚಾರದ್ದು ಹೇಳಿದ್ರು ಅವರು, ವಸತಿ ಇಲಾಖೆಯದು ಅದೊಂದು ಲಿಸ್ಟ್ ಕೊಟ್ಟಿದ್ದರು. ಸುರ್ಜೇವಾಲಾ ಅದನ್ನ ತೆಗೆದುಕೊಂಡಿದ್ರು, ಪರಿಹಾರ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಹಾಗೇನೇ ರಾಜು ಕಾಗೆ ಅವ್ರದ್ದು ಏನಿದೆ ಇದೆಲ್ಲವನ್ನು ಕೂಡ ಆಲಿಸ್ತಾ ಇದ್ದಾರೆ. ಫಸ್ಟು ನನ್ನೇ ಕರೆದಿದ್ದಾರೆ. ನನ್ನ ಕಡೆಯಿಂದ ಏನೇನು ಬೇಕು ಮಾಹಿತಿ ಕೇಳಿದ್ದಾರೆ, ನಾನು ಕೊಟ್ಟಿದ್ದೀನಿ. ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ, ನಮಗೆಲ್ಲ ರೀತಿಯ ಸಹಕಾರ ಸಿಗ್ತಾ ಇದೆ. ನನ್ನ ಕ್ಷೇತ್ರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದ್ರ ಜೊತೆಗೆ ನನ್ನ ಜಿಲ್ಲಾ ಮಂತ್ರಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 2200 ಕೋಟಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಸಿಕ್ಕಿದೆ. ನನಗೇನೇನು ಅವಕಾಶ ಸಿಕ್ಕಿದೆ, ಯಾರ ಸಹಕಾರ ಇದೆ, ಅದೆಲ್ಲ ಕೂಡ ನಾನು ವರದಿಯನ್ನು ನಮ್ಮ ಸುರ್ಜೇವಾಲಾ ಸಾಹೇಬರು ಕೊಟ್ಟಿದ್ದಾರೆ. ಯಾರು ತೃಪ್ತ ಆಗಿದಾರೋ ಆಗಿಲ್ವೋ ನನಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ಸಿನ ಶಾಸಕ, ಕಾಂಗ್ರೆಸ್ ಕಾಂಗ್ರೆಸ್ಸಿನ ಸರ್ಕಾರದ ಸಹಕಾರವನ್ನು ತಗೊಂಡು ತಾಲೂಕಿನ ಡೆವಲಪ್ಮೆಂಟ್ಸ್ ಆಗಿದೆಯಲ್ಲ, ಅದೇ ಲೆಕ್ಕ ಅಂಕಿಅಂಶ ಪ್ರಕಾರ ಕೊಟ್ಟಿದ್ದೇನೆ. 2200 ಕೋಟಿ ಏನೇನು ಡೆವಲಪ್ಮೆಂಟ್ಸ್ ಅಂತ, 5 ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗಿದೆ ಅನ್ನೋದು ಕೂಡ ನಾವು ವರದಿ ಕೊಟ್ಟಿದ್ದೆ. ಅಲ್ಲ, ಅವರು ಅದೇ ಏನು ಡೆವಲಪ್ಮೆಂಟ್ಸ್ ಹೆಂಗಿದೆ, ಮಂತ್ರಿಗಳು ಯಾವ ರೀತಿ ಸಹಕಾರ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಗಮನಿಸ್ತಾನೆ ಇದ್ದೀವಿ 1-to-1 ಫೇಸ್ ಮಾತುಕತೆ ಬಹಳ ಜೋರಾಗಿ ನಡೀತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ, ಈ ಸಮಸ್ಯೆಗಳ ಆಲಿಸುವ ನೆಪದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಕೂಡ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಅದರ ಹೊರತಾಗಿ ಈಗ ಯಾವ ರೀತಿ ಸುರ್ಜೇವಾಲಾ ಅವರು ಅಸಮಾಧಾನಿತ ಶಾಸಕರ ಮುನಿಸನ್ನ ಶಮನ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ? ಪ್ರಭು ಪಾಟೀಲ್ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕಾರಣವಾಗಿದೆ. ಅನುಮಾನಗಳನ್ನ ಹೊರಹಾಕ್ತಾ ಇದ್ರು. ಹಾಗಾಗಿ ಇದು ಎಲ್ಲ ಒಂದು ಕಡೆ ಹೀಗೆ ಬಿಟ್ಟಿದ್ದೆ ಆದ್ರೆ ಮುಂದೊಂದು ದಿನ ದೊಡ್ಡ ಡ್ಯಾಮೇಜ್ ಆಗಬಹುದು ಅನ್ನುವಂತ ಕಾರಣಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿತ್ತು. ರಾಜ್ಯ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸಿ ಶಾಸಕರ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಮುಂದಾಗಿದೆ. ನಿನ್ನೆಯಿಂದಲೂ ಕೂಡ ಸುರ್ಜೇವಾಲಾ ಅವರು KPCC ಕಚೇರಿಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರ ಜೊತೆ 1-to-1 ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ನಿನ್ನೆ 8 ಜನರಿಗೆ ಸಮಯಾವಕಾಶವನ್ನು ನೀಡಲಾಗಿತ್ತು. ಅದರಲ್ಲಿ 7 ಜನ ಮಾತ್ರ ನಿನ್ನೆ ಅಟೆಂಡ್ ಆಗಿದ್ರು. ಇವತ್ತು 20 ಶಾಸಕರಿಗೆ ಸಮಯವನ್ನು ನಿಗದಿಪಡಿಸಲಾಗಿದೆ. ಈಗಾಗಲೇ ಬಹುತೇಕ 11 ಜನ ಶಾಸಕರು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ರಾಜು ಕಾಗೆ ಅವರು ಈಗಷ್ಟೇ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಅವರಿಗೆ ತಾವು ಏನು ಅನುದಾನದ ವಿಚಾರದಲ್ಲಿ
ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದರು. ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಸರ್ಕಾರ, CM ಹಾಗೆ DCM ವಿರುದ್ಧವಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ. ಆದರೆ ಅನುದಾನದ ಕೊರತೆ ಇದೆ ಅನ್ನುವಂಥದ್ದನ್ನು ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದರು. ಆ ಕಾರಣಕ್ಕೆ ನಾನು ಅದನ್ನು ಎತ್ತಿ ಹಿಡಿದಿದ್ದೇನೆ. ನನ್ನ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ನಾನು ಅವತ್ತು ಏನು ಹೇಳಿದ್ದೆ ಅದನ್ನೇ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತಿಗೂ ಕೂಡ ಅನುದಾನದ ಕೊರತೆ ಇದೆ. ಕ್ಷೇತ್ರಗಳಲ್ಲಿ ನಮಗೆ ಅದರ ಸಮಸ್ಯೆ ಅರಿವಾಗ್ತಾ ಇದೆ. ಜನಸಾಮಾನ್ಯರು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಇವತ್ತು ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದಾರೆ. ಕೆಲವು ಶಾಸಕರು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ಭೇಟಿ ಮಾಡಿದರು. ಈಗ ಅರ್ಧ ಗಂಟೆ ಮುಂಚೆ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದರು. ಅವರು ಕೂಡ ಕೆಲವು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗೆ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಅವ್ರ ಮುಂದೆ ಇಟ್ಟಿದ್ದಾರೆ. ಆದರೆ ಸುರ್ಜೇವಾಲಾ ಅವರು ಈಗ ನಾವು ನಡೀತಾ ಇರುವಂತಹ ಚರ್ಚೆ, ನಿಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸೋದು, ಸರ್ಕಾರ ಸಚಿವರ ಕಾರ್ಯವೈಖರಿ ಮತ್ತು ಅವರು ನಿಮಗೆ ಪೂರಕವಾಗಿ ಸ್ಪಂದನೆ ಮಾಡ್ತಾ ಇದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ, ಹಾಗಾಗಿ ಅದರ ಬಗ್ಗೆ ಅಷ್ಟೇ ನೀವು ಉತ್ತರವನ್ನು ಕೊಡಿ ಅನ್ನುವಂಥ ತಾಕೀತನ್ನು ಮಾಡ್ತಾರೆ. ನಂತರ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದ್ದೀರಿ ಅಂತೇಳಿ ಮರುಪ್ರಶ್ನೆಯನ್ನು ಹಾಕಿ ಅವರಿಂದ ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆ ಮಾಲೂರು ನಂಜೇಗೌಡ ಅವರು ಕೂಡ ಸರ್ಕಾರ, CM DCM ವಿರುದ್ಧವಾಗಿ ನಾವು ಏನೂ ಕೂಡ ಮಾತನಾಡಿಲ್ಲ. ನಾವು ಸರ್ಕಾರ ಎಲ್ಲ ಸಹಕಾರವನ್ನು ಕೊಡ್ತಾ ಇದೆ. ಜೊತೆಗೆ ನಮ್ಮ ಕ್ಷೇತ್ರಕ್ಕೆ 2200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಆ ಕಾಮಗಾರಿಗಳನ್ನು ನಾವು ಕೈಗೆತ್ಕೊಂಡಿದ್ದೇವೆ, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತೇಳಿ ಅವರು ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಹಾಗೆ ವಿಜಯನಗರ ಶಾಸಕರಾಗಿರುವಂಥ M ಕೃಷ್ಣಪ್ಪ, ಗೋವಿಂದರಾಜನಗರ ಶಾಸಕರಾಗಿರುವಂಥ ಪ್ರಿಯಕೃಷ್ಣ ಅವರು ಕೂಡ ಸುರ್ಜೇವಾಲಾ ಅವರ ಮುಂದೆ ಹಾಜರಾಗಿದ್ದರು. ಅವರು ಕೂಡ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ನೀಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.